ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಕರ್ನಾಟಕ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆ ಶಕ್ತಿ ಯೋಜನೆ. ಅಂದರೆ ಮಹಿಳೆಯರಿಗೆ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂಥ ಯೋಜನೆಯನ್ನ ಸಿದ್ದರಾಮಯ್ಯ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದಾಗ ಜಾರಿಗೆ ತಂದಿರುವಂಥ ಯೋಜನೆ. ಈ ಯೋಜನೆಯಲ್ಲಿ ಇಷ್ಟು ದಿನ ಮಹಿಳೆಯರು ಕರ್ನಾಟಕ ಸಾರಿಗೆ ಬಸ್ಸುಗಳಲ್ಲಿ ಆಧಾರ್ ಕಾರ್ಡ್ ತೋರಿಸಿ ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದ್ರು. ಆದರೆ ಇನ್ನು ಮುಂದೆ ಆಧಾರ್ ಕಾರ್ಡ್ ರದ್ದಾಗಲಿದೆ. ಅಲ್ಲಿಗೆ ಮಹಿಳೆಯರು ಬಸ್ಸಲ್ಲಿ ಪ್ರಯಾಣ ಮಾಡುವಂತಿಲ್ವಾ ಅಂತಂದ್ರೆ ಅವಕಾಶ ಇದೆ. ಆದರೆ ಆಧಾರ್ ಕಾರ್ಡ್ ಬಿಟ್ಟು ಅವರು ಮತ್ತೊಂದು ಕಾರ್ಡನ್ನು ತೋರಿಸಬೇಕಾಗುತ್ತದೆ. ಆ ಕಾರ್ಡ್ ಯಾವುದು, ಅದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಆ ಕಾರ್ಡ್ ಎಷ್ಟು ದಿನಕ್ಕೆ ನಿಮ್ಮ ಮನೆಗೆ ತಲುಪುತ್ತೆ, ಹೇಗೆ ತಲುಪುತ್ತೆ, ಅದೆಲ್ಲ ಕೂಡ ನೀವು ತಿಳ್ಕೊಳ್ಳಬೇಕು. ಅದೆಲ್ಲ ತಿಳ್ಕೊಳ್ಳಿದ್ರೆ ನೀವೇನಾದರೂ ಸಾರಿಗೆ ಬಸ್ಸಲ್ಲಿ ಪ್ರಯಾಣ ಮಾಡಕ್ಕೆ ಹೋದ್ರೆ ನಿಜವಾಗ್ಲೂ ಕೂಡ ಕಂಡಕ್ಟರ್ ನಿಮ್ಮನ್ನು ಬಸ್ಸಿಂದ ಇಳಿಸಿಬಿಡ್ತಾರೆ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಯಾವ ರೀತಿಯಾಗಿ ಆ ಕಾರ್ಡು ಏನು ಅನ್ನೋದನ್ನೆಲ್ಲ ಕೂಡ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡೋಣ. ಈ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷೆಯ ಶಕ್ತಿ ಯೋಜನೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಅಡಿಯಲ್ಲಿ ಶೀಘ್ರದಲ್ಲೇ ಸ್ಮಾರ್ಟ್ ಕಾರ್ಡ್ ವಿತರಿಸುವ ಕುರಿತು ಸದ್ಯ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಟ್ರೆಂಡಿಂಗ್ ಸುದ್ದಿ ಮತ್ತು ಚರ್ಚೆಗಳು ನಡೆಯುತ್ತಿವೆ. ನೂತನ ಸಾರಿಗೆ ಸಚಿವ ಬೈರತಿ ಸುರೇಶ್ ಮತ್ತು ಇಲಾಖೆಯ ಹಿರಿಯ ಅಧಿಕಾರಿಗಳ ಸಭೆಯ ಬಳಿಕ ಹೊರಬಿದ್ದಿರುವ ಪ್ರಮುಖ ಮುಖ್ಯಾಂಶಗಳು ಹಾಗೂ ಲೇಟೆಸ್ಟ್ ಅಪ್ಡೇಟ್ ಇಲ್ಲಿದೆ ನೋಡಿ. ಆಧಾರ್ ಕಾರ್ಡ್ ಬದಲು ಸ್ಮಾರ್ಟ್ ಕಾರ್ಡ್ ಕಡ್ಡಾಯ. ಇದುವರೆಗೆ ಮಹಿಳೆಯರು ಆಧಾರ್ ಕಾರ್ಡ್ ಅಥವಾ ಇನ್ನಿತರ ಸರ್ಕಾರಿ ಗುರುತಿನ ಚೀಟಿ ತೋರಿಸಿ ಉಚಿತ ದರದ ಟಿಕೆಟ್ ಅಂದ್ರೆ ಫ್ರೀ ಟಿಕೆಟ್ ಅಲ್ಲೇ ಅವರು ಓಡಾಡ್ತಾ ಇದ್ರು. ಆದರೆ ಇನ್ಮುಂದೆ ಸ್ಮಾರ್ಟ್ ಕಾರ್ಡ್ ತೋರಿಸುವುದು ಕಡ್ಡಾಯವಾಗಲಿದೆ. ಇದರಿಂದ ನಕಲಿ ಐಡಿ ಕಾರ್ಡ್ಗಳ ದುರ್ಬಳಕೆಗೆ ಬ್ರೇಕ್ ಬೀಳಲಿದ್ದು ಯೋಜನೆಯಲ್ಲಿ ಪಾರದರ್ಶಕತೆ ಬರಲಿದೆ ಎಂದು ಸರ್ಕಾರ ತಿಳಿಸಿದೆ. ಮಹಿಳೆಯರಿಗೆ ಉಚಿತ, ಪುರುಷರಿಗೂ ಈ ಕಾರ್ಡ್ ಲಭ್ಯವಿದೆ. ಮಹಿಳೆಯರಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅನ್ನು ಸಂಪೂರ್ಣವಾಗಿ ಉಚಿತವಾಗಿ ವಿತರಿಸಲಾಗುತ್ತದೆ. ಪುರುಷರಿಗೆ ಈ ಕಾರ್ಡ್ ಅನ್ನ ಪಡೆಯಬಹುದು. ಯಾವ ರೀತಿಯಾಗಿ ಅಂತಂದ್ರೆ ಇವರು ಮೆಟ್ರೋದಲ್ಲಿ ಈ ಕಾರ್ಡ್ ಅನ್ನ ಬಳಸ್ಕೋಬಹುದಾಗಿದೆ. ಅಂದ್ರೆ ನಾವು ಯಾವ ರೀತಿಯಾಗಿ ಹಣವನ್ನ ರೀಚಾರ್ಜ್ ಮಾಡ್ಕೊಂತೀವೋ ಆ ರೀತಿಯಾಗಿ ಅವ್ರು ಯಾವ ಪ್ರಯಾಣಕ್ಕೆ ಬೇಕೋ ಆ ರೀತಿ ಪ್ರಯಾಣಕ್ಕೆ, ನಾವು ಬಸ್ಸಲ್ಲಿ ಪ್ರಯಾಣ ಮಾಡಿದ್ರೆ ಬಸ್ಸಲ್ಲಿ, ಮೆಟ್ರೋ ರೈಲಲ್ಲಿ ಪ್ರಯಾಣ ಮಾಡಿದ್ರೆ ಅದಕ್ಕೆ ಎಷ್ಟು ರೀಚಾರ್ಜ್ ಬೇಕೋ ಅಷ್ಟು ರೀಚಾರ್ಜ್ ಮಾಡಿಕೊಂಡು ಇದನ್ನು ಪುರುಷರು ಕೂಡ ಈ ಸ್ಮಾರ್ಟ್ ಕಾರ್ಡ್ ಅನ್ನು ಬಳಸ್ಕೋಬಹುದು. ಹಾಗಾಗಿ ಪುರುಷರಿಗೂ ಇದು ಕೊಡುವಂತ ಪ್ರಯತ್ನ ಈಗ ಸರ್ಕಾರ ಮಾಡ್ತಾ ಇದೆ. ನಮ್ಮ ಮೆಟ್ರೋ ಜೊತೆ ಲಿಂಕ್ ಅಂದ್ರೆ NCMC ಕಾರ್ಡ್ ಅಂತ ಕರೀತಾರೆ ಇದನ್ನ. ಈ ಹೊಸ ಸ್ಮಾರ್ಟ್ ಕಾರ್ಡ್ ಅನ್ನ ರಾಷ್ಟ್ರೀಯ ಸಾಮಾನ್ಯ ಚಲನಶೀಲತೆ ಕಾರ್ಡ್ ಅಂತೇಳಿ ಮಾದರಿಯಲ್ಲಿ ವಿನ್ಯಾಸಗೊಳಿಸಲಾಗ್ತಾ ಇದೆ. ಮಹಿಳೆಯರು ಇದೇ ಒಂದೇ ಕಾರ್ಡ್ ಬಳಸಿ ಬಸ್ಗಳಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬಹುದು ಮತ್ತು ಅದಕ್ಕೆ ಹಣ ರೀಚಾರ್ಜ್ ಮಾಡಿಕೊಳ್ಳುವ ಮೂಲಕ ನಮ್ಮ ಮೆಟ್ರೋದಲ್ಲಿ ಕೂಡ ಇವರು ಪ್ರಯಾಣ ಮಾಡಬಹುದು. ಅಂತಂದ್ರೆ ಈಗೇನು ನಿಮ್ಗೆ ಸ್ಮಾರ್ಟ್ ಕಾರ್ಡ್ ಬರುತ್ತೆ, ಈ ಕಾರ್ಡ್ ತೋರಿಸ್ಬಿಟ್ಟು ನೀವು ಬಸ್ಸಲ್ಲಿ ಫ್ರೀಯಾಗಿ ಓಡಾಡಬಹುದು. ಆದರೆ ಇದೇ ಕಾರ್ಡ್ ಅದಕ್ಕೆ ನೀವು ರೀಚಾರ್ಜ್ ಮಾಡಿಕೊಂಡು ನೀವು ರೈಲುಗಳಲ್ಲಿ ಬೇಕಾದ್ರೆ ಓಡಾಡಬಹುದು. ಅದು ಯಾವುದು? ನಮ್ಮ ಮೆಟ್ರೋ ರೈಲು. ಬೆಂಗಳೂರಲ್ಲಿ ನೀವು ಪ್ರಯಾಣ ಮಾಡಬೇಕಾದ್ರೆ ನಮ್ಮ ಮೆಟ್ರೋ ರೈಲಲ್ಲಿ ಓಡಾಡಬಹುದು ಅನ್ನುವಂಥದ್ದು ಇವತ್ತು ಸರ್ಕಾರ ಹೇಳ್ತಾ ಇರೋದು. ಅದಕ್ಕೋಸ್ಕರ ಗ್ಲೋಬಲ್ ಟೆಂಡರ್ ಮತ್ತು ಪೈಲಟ್ ಪ್ರಾಜೆಕ್ಟ್ ಅನ್ನ ಸರ್ಕಾರ ಈಗ ಜಾರಿಗೆ ತಂದಿದ್ದು, ರಾಜ್ಯದಲ್ಲಿ ಸುಮಾರು 3 ಕೋಟಿಗೂ ಹೆಚ್ಚು ಮಹಿಳೆಯರು ಈ ಕಾರ್ಡ್ ವಿತರಿಸಬೇಕಾಗಿರೋದ್ರಿಂದ ಕಾರ್ಡ್ಗಳ ತಯಾರಿಕೆಗೆ ಜಾಗತಿಕ ಟೆಂಡರ್ ಅನ್ನ ಕರೆಯಲು ಸರ್ಕಾರ ನಿರ್ಧರಿಸಿದೆ. ಶೀಘ್ರದಲ್ಲೇ ಪ್ರಾಯೋಗಿಕವಾಗಿ ಕೆಲವು ಕಾರ್ಡ್ಗಳನ್ನ ವಿತರಣೆ ಮಾಡಲಾಗಿದೆ. ಇದರಿಂದ ಕಂಡಕ್ಟರ್ಗಳ ಕೆಲಸ ಸುಲಭ. ಬಸ್ ಕಂಡಕ್ಟರ್ಗಳು ಪ್ರತಿ ಬಾರಿ ಆಧಾರ್ ಕಾರ್ಡ್ ನೋಡಿ ಮ್ಯಾನ್ಯುಯಲ್ ಆಗಿ ಟಿಕೆಟ್ ಕೊಡೋ ಬದಲು ತಮ್ಮ ETM ಮಿಷನ್ ಮುಖಾಂತರ, ಎಲೆಕ್ಟ್ರಾನಿಕ್ ಟಿಕೆಟ್ ಮಿಷನ್ ಏನಿದೆ ಅದರಲ್ಲಿ ಈ ಸ್ಮಾರ್ಟ್ ಕಾರ್ಡ್ ಅನ್ನು ಸ್ವೈಪ್ ಮತ್ತು ಟ್ಯಾಪ್ ಮಾಡೋದ್ರ ಮುಖಾಂತರ ತಕ್ಷಣವೇ ಉಚಿತ ಟಿಕೆಟ್ ಜನರೇಟ್ ಮಾಡಬಹುದು. ಇದರಿಂದ ಸಮಯ ಉಳಿತಾಯವಾಗುತ್ತದೆ. ಇದನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ನೋಡೋದಾದ್ರೆ, ಮುಂದಿನ ದಿನಗಳಲ್ಲಿ ಈ ಯೋಜನೆ ಪೂರ್ಣ ಪ್ರಮಾಣದಲ್ಲಿ ಜಾರಿಗೆ ಬರಲಿದ್ದು, ಅರ್ಹ ಮಹಿಳೆಯರು ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನ್ ನಲ್ಲಿ ಅಥವಾ ಕರ್ನಾಟಕ ಒನ್ ಗ್ರಾಮ್ ಒನ್ ಕೇಂದ್ರಗಳ ಮೂಲಕ ಆಫ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಬೇಕಾಗ್ತದೆ. ಅರ್ಜಿ ಸಲ್ಲಿಸುವಾಗ KYC ಪ್ರಕ್ರಿಯೆ ನಡೆಯಲಿದ್ದು, ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಮತ್ತು ವಿಳಾಸದ ದೃಢೀಕರಣ ಅತ್ಯಗತ್ಯವಾಗಿರುತ್ತದೆ. ಇಲ್ಲಿ ಗಮನಿಸಿ, ಇಲ್ಲಿ ವಿಳಾಸ ದೃಢೀಕರಣ ಅಂತ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ, ಈ ಹಿಂದೆ ಬೇರೆ ರಾಜ್ಯದವರು ಕೂಡ ಒಂದಷ್ಟು ಜನ ಕರ್ನಾಟಕದ ಆಧಾರ್ ಕಾರ್ಡ್ಗಳನ್ನ ತಿದ್ದುಪಡಿ ಮಾಡಿ ಅವರು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ರು. ಇದನ್ನ ತಡಿಬೇಕಂತೇಳಿ ಸರ್ಕಾರ ಈಗ ಏನ್ ಮಾಡ್ತಾ ಇದೆ, ಸ್ಮಾರ್ಟ್ ಕಾರ್ಡ್ ಅನ್ನ ಜಾರಿಗೆ ತರ್ತಾ ಇದೆ. ಅದರ ಜೊತೆಗೆ ನೀವು KYC ಮಾಡಬೇಕಾದ್ರೆ ನಿಮ್ಮ ವಿಳಾಸ ದೃಢೀಕರಣ ಮಾಡಬೇಕಾಗ್ತದೆ. ಅಂದ್ರೆ ನೀವು ಕರ್ನಾಟಕ ರಾಜ್ಯದ ಯಾವ ಜಿಲ್ಲೆ, ಯಾವ ತಾಲೂಕು, ಯಾವ ಹಳ್ಳಿಯಲ್ಲಿ ನೀವು ವಾಸ ಮಾಡ್ತಿದ್ದಾರೆ ಅನ್ನೋದು ನೀವು ಸರ್ಕಾರಕ್ಕೆ ಕೊಡಬೇಕಾಗ್ತದೆ. ಅದರ ಜೊತೆಗೆ ಈ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಪಡೆಯಲು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ, ಅದಕ್ಕೆ ಏನೇನು ದಾಖಲಾತಿಗಳು ಬೇಕು ಅಂತ ನೋಡೋದಾದ್ರೆ, ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು ಯಾವುವು ಅಂತಂದ್ರೆ, ಅರ್ಜಿ ಹಾಕುವ ಮುನ್ನ ಈ ಕೆಳಗಿನ ದಾಖಲೆಗಳನ್ನು ತಾವು ಸಿದ್ಧ ಮಾಡ್ಕೊಳ್ಳಿ. ಒಂದು, ಆಧಾರ್ ಕಾರ್ಡು. ನಿಮ್ಮ ಆಧಾರ್ ಕಾರ್ಡ್ ನಲ್ಲಿರುವ ಮೊಬೈಲ್ ಸಂಖ್ಯೆ ಅದು ಚಾಲ್ತಿಯಲ್ಲಿರಬೇಕು, ಅಂದ್ರೆ ರನ್ನಿಂಗ್ ಅಲ್ಲಿ ಇರಬೇಕು. ನೀವು ಟೈಮ್ ಟು ಟೈಮ್ ಅದಕ್ಕೆ ರೀಚಾರ್ಜ್ ಮಾಡಿಸ್ತಾ ಇರಬೇಕು. ಯಾಕಂತಂದ್ರೆ ಅದಕ್ಕೆ OTP ಬರುತ್ತೆ ನೀವು KYC ಮಾಡಬೇಕಾದ್ರೆ. ಮತ್ತೆ ಕರ್ನಾಟಕದ ವಾಸಸ್ಥಳ ದೃಢೀಕರಣ.
ನೀವು ಕರ್ನಾಟಕದಲ್ಲಿ ಎಲ್ಲಿ ವಾಸವಾಗ್ತಿದೆ ಅಂತೇಳಿ ನೀವು ಅಡ್ರೆಸ್ ಪ್ರೂಫ್ ಕೊಡಬೇಕಾಗ್ತದೆ. ಅದಕ್ಕೆ ಮತದಾರರ ಗುರುತಿನ ಚೀಟಿ, ವೋಟರ್ ID ಮತ್ತೆ ರೇಷನ್ ಕಾರ್ಡು ಅಥವಾ ವಾಸಸ್ಥಳ ಪ್ರಮಾಣ ಪತ್ರ, ಪಾಸ್ಪೋರ್ಟ್ ಅಳತೆ ಇತ್ತೀಚಿನ ಫೋಟೋ ಇವೆಲ್ಲ ಕೂಡ ನೀವು ರೆಡಿ ಮಾಡ್ಕೋಬೇಕಾಗ್ತದೆ. ಮತ್ತೊಮ್ಮೆ ತಮಗೆ ಹೇಳ್ತಾ ಇದ್ದೀನಿ, ದಾಖಲಾತಿಗಳು ಏನೇನಂತಂದ್ರೆ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು, ಅದರಲ್ಲಿರುವಂಥ ಫೋನ್ ನಂಬರ್ ರನ್ನಿಂಗ್ ಅಲ್ಲಿ ಇರಬೇಕು, ವೋಟರ್ ID ಅಥವಾ ರೇಷನ್ ಕಾರ್ಡು ಅಥವಾ ವಾಸಸ್ಥಳ ಪ್ರಮಾಣ ಪತ್ರ. ಇಷ್ಟು ದಾಖಲಾತಿಗಳನ್ನ ನೀವು ಇಟ್ಕೊಂಡಿದ್ರೆ ಈ ಸ್ಮಾರ್ಟ್ ಕಾರ್ಡ್ ನಿಮ್ಗೆ ಸಿಗುತ್ತೆ. ಜೊತೆಗೆ ಅರ್ಜಿ ಸಲ್ಲಿಸುವುದು ಹೇಗೆ, ಹೌ ಟು ಅಪ್ಲೈ ಅಂತ ನೋಡೋದಾದ್ರೆ, ಸರ್ಕಾರವು ಅರ್ಜಿ ಸಲ್ಲಿಸಲು ಆನ್ಲೈನ್ ಮತ್ತು ಆಫ್ಲೈನ್ 2 ಆಯ್ಕೆಗಳನ್ನು ನೀಡಿದೆ. ಒಂದನೇ ವಿಧಾನ ಆನ್ಲೈನ್ ಮೂಲಕ, ಅಂದ್ರೆ ನೀವು ಮನೆಯಲ್ಲೇ ಕೂತ್ಕೊಂಡು ನೀವು ಬೇಕಾದ್ರೆ ಅರ್ಜಿ ಹಾಕೋಬಹುದು. ನಿಮ್ಮ ಮೊಬೈಲ್ ಮುಖಾಂತರ ನಿಮ್ಮ ಮನೆಯಲ್ಲಿ ಗೊತ್ತಿರುವಂತ ವಿದ್ಯಾರ್ಥಿಗಳು ಅಥವಾ ಓದ್ಕೊಂಡವ್ರು ಯಾರಾದರೂ ಇದ್ರೆ, ಅದಕ್ಕಾಗಿ ನೀವು ಯಾವುದೇ ರೀತಿ ಹಣ ಪಾವತಿ ಮಾಡಬೇಕಾಗಿಲ್ಲ. ಒಂದು ವೇಳೆ ನಿಮ್ಮ ಮನೇಲಿ ಆತರ ಯಾರೂ ಇಲ್ಲ ಅಂತಂದ್ರೆ ನೀವು ಆನ್ಲೈನ್ ಅಲ್ಲಿ ಇದನ್ನ ಮಾಡಬೇಕಾಗ್ತದೆ. ಇದನ್ನ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ ಅರ್ಜಿ ಅಪ್ಲಿಕೇಶನ್ ಲಿಂಕ್ ಬರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಅಡ್ರೆಸ್ ಎಲ್ಲ ಕರೆಕ್ಟ್ ಆಗಿ ಕೊಟ್ಟು ನೀವು ಮೊಬೈಲ್ ಮುಖಾಂತರ OTP ತಗೊಂಡು ನೀವು ಬೇಕಾದ್ರೆ ಅದನ್ನ ಅಪ್ಡೇಟ್ ಮಾಡಬಹುದು. ಆವಾಗ ನಿಮ್ಗೊಂದು ಅಕ್ನಾಲಜ್ಮೆಂಟ್ ಜನರೇಟ್ ಆಗುತ್ತೆ. ಆ ಜನರೇಟ್ ಆಗಿರುವಂತ ಅಕ್ನಾಲಜ್ಮೆಂಟ್ ಅನ್ನ ನೀವು ಜೋಪಾನವಾಗಿ ಇಟ್ಕೋಬೇಕಾಗ್ತದೆ. ಯಾಕೆಂತಂದ್ರೆ ನಿಮಗೆ ಕಾರ್ಡು ಆನ್ಲೈನ್ ಸೆಂಟರ್ ಬರುತ್ತಾ ಇಲ್ಲ ಸರ್ಕಾರನೇ ನಿಮ್ಮ ಮನೆಗಳಿಗೆ ಕಳಿಸ್ಕೊಡುತ್ತಾ ಅಡ್ರೆಸ್ಗೆ ಅನ್ನುವಂಥದ್ದು ಇನ್ನು ತೀರ್ಮಾನ ಆಗಿಲ್ಲ. ಹಾಗಾಗಿ ಆ ಅಕ್ನಾಲಜ್ಮೆಂಟ್ ನೀವು ಜೊತೆಯಲ್ಲಿ ಜೋಪಾನವಾಗಿ ಇಟ್ಕೋಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರು ಹಾಕೋರಿಲ್ಲ ಅಂತಂದ್ರೆ ನೀವು ಆನ್ಲೈನ್ ಸೆಂಟರ್ಗೆ ಹೋಗಿ ಅಲ್ಲಿ ಕರ್ನಾಟಕವನ್ನು, ಬೆಂಗಳೂರನ್ನು, ಗ್ರಾಮವನ್ನು ಸೆಂಟರ್ಗಳ ಹೋಗಿ ಅಲ್ಲಿ ಇದು ಅರ್ಜಿ ಹಾಕಕ್ಕೆ ಫ್ರೀನೇ, ಆದರೆ ಆನ್ಲೈನ್ ಶುಲ್ಕ ಅಂತೇಳಿ ನೀವು ಸ್ವಲ್ಪ ಅಲ್ಲಿ ಕೊಡಬೇಕಾಗ್ತದೆ. ಅರ್ಜಿ ಸಲ್ಲಿಕೆ ನಂತರ ನೀವೇನ್ ಮಾಡಬೇಕಾಗ್ತದೆ ಅಂತಂದ್ರೆ ಪ್ರೊಸೆಸ್ ಅಂಡ್ ಡೆಲಿವರಿ ವೆರಿಫಿಕೇಶನ್ ಇರುತ್ತೆ. KYC ಅಂತಂದ್ರೆ ನೀವು ಕೊಟ್ಟಿರುವಂತಹ ದಾಖಲೆಗಳಲ್ಲಿ ನೀವಿರುವ ಅಡ್ರೆಸ್ ಎಲ್ಲ ಇದೀರಾ ಅಲ್ವಾ ಅನ್ನುವಂಥದ್ದು ಸಾರಿಗೆ ಇಲಾಖೆ ಅಧಿಕಾರಿಗಳು ವೆರಿಫೈ ಮಾಡುತ್ತಾರೆ. ಮತ್ತೆ ನಿಮ್ಮ ಆಧಾರ್ ಮತ್ತು ವಾಸಸ್ಥಳ ವಿವರಗಳು ಸರಿಯಾಗಿದ್ರೆ ಅರ್ಜಿ ಅನುಮೋದನೆ ಅಪ್ರೂವ್ ಆಗ್ತದೆ. ಈ ಅಪ್ರೂವ್ ಆದ್ಮೇಲೆ ಕಾರ್ಡ್ ವಿತರಣೆ ಯಾವ ರೀತಿ ಮಾಡ್ತಾರೆ ಅಂತಂದ್ರೆ, ಒಮ್ಮೆ ಕಾರ್ಡ್ ಸಿದ್ಧವಾದ ಬಳಿಕ ಅದನ್ನು ನೀವು ಅರ್ಜಿ ಸಲ್ಲಿಸಿದ ಕೇಂದ್ರಗಳಲ್ಲೇ ಪಡೆದುಕೊಳ್ಳಬಹುದು ಅಥವಾ ಸರ್ಕಾರ ನಿಗದಿಪಡಿಸಿರುವಂತಹ ಡಿಪೋ, ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ವಿತರಲಾಗಿಸುತ್ತದೆ. ಕೆಲವೊಮ್ಮೆ ನೇರವಾಗಿ ಪೋಸ್ಟ್ ಮುಖಾಂತರ ನಿಮ್ಮ ಮನೆಗೆ ಕೂಡ ಕಳಿಸುವಂತ ವ್ಯವಸ್ಥೆ ಸರ್ಕಾರ ಮಾಡ್ತಾ ಇದೆ ಅಂತ ಕೂಡ ಈಗ ತಿಳಿದು ಬರ್ತಾ ಇದೆ. ಅದರ ಜೊತೆಗೆ ನೀವು ಸೇವಾ ಶುಲ್ಕ ಹಣ ಎಷ್ಟು ಕೊಡಬೇಕು ಈ ಸ್ಮಾರ್ಟ್ ಕಾರ್ಡ್ ನೀವು ಮಾಡಿಸ್ಲಿಕ್ಕೆ ಅಂತಂದ್ರೆ, ಆನ್ಲೈನ್ ನಲ್ಲಿ ನೀವೇ ಸ್ವತಃ ಅರ್ಜಿ ಸಲ್ಲಿಸಿದ್ರೆ ಯಾವುದೇ ಶುಲ್ಕ ಇರೋದಿಲ್ಲ. ಅದೇ ನೀವೇನಾದರೂ ಇಂಟರ್ನೆಟ್ ಸೆಂಟರ್ಗಳಿಗೆ ಹೋಗಿ ಅಥವಾ ಆನ್ಲೈನ್ ಸೆಂಟರ್ಗಳಿಗೆ ಹೋಗಿ ನೀವು ಸಲ್ಲಿಸಬೇಕಾಗಿ ಬಂದ್ರೆ ಅದಕ್ಕಾಗಿ ಸ್ವಲ್ಪ ಹಣವನ್ನು ನೀವು ಕೊಡಬೇಕಾಗ್ತದೆ. ಅದಕ್ಕೇನು ಹೆಚ್ಚಿಗೆ ಕೊಡೋ ಅವಶ್ಯಕತೆ ಇಲ್ಲ. ಜೊತೆಗೆ ಸರ್ಕಾರ ಇದಕ್ಕೆ ದಿನಾಂಕ ಅಂತೂ ನಿಗದಿ ಮಾಡಿಲ್ಲ. ಯಾಕೆಂತಂದ್ರೆ ಇದು ಅರ್ಜಿ ಸಲ್ಲಿಸುವ ಯಾವತ್ತು ಬಿಡ್ತಾರೋ ಅಲ್ಲಿಂದ ನೀವು ಅರ್ಜಿ ಸಲ್ಲಿಸಕ್ಕೆ ಅವಕಾಶ ಕೊಡ್ತಾರೆ. ಹಾಗಾಗಿ ಯಾರು ಕೂಡ ನೀವು ಗಾಬರಿ ಆಗ್ಬೇಕಾಗಿಲ್ಲ. ಜೊತೆಗೆ ನೀವೇನಾದರೂ ಮನೆಯಲ್ಲಿ ಓದ್ಕೊಂಡಿದ್ದೀವಿ, ನೀವೇ ಆನ್ಲೈನಲ್ಲಿ ಅಪ್ಲೈ ಮಾಡ್ಕೊಂತೀವಿ ಅಂತಂದ್ರೆ ನಾನು ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಸೇವಾ ಸಿಂಧು ಪೋರ್ಟಲ್ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ನಿಮ್ಮ ಮೊಬೈಲ್ ಮುಖಾಂತರ ಬೇಕಾದ್ರೆ ನೀವು ಕ್ಲಿಕ್ ಮಾಡಿ ಅಲ್ಲಿ ನೀವೇ ಪರಿಶೀಲನೆ ಮಾಡ್ಕೋಬಹುದು ಯಾವಾಗ ಬಿಟ್ಟಿದ್ದಾರೆ, ಏನೆಲ್ಲ ಆಗಿದೆ ಅಂತೇಳಿ. ಹಾಗಾಗಿ ಇನ್ನು ಮುಂದೆ ಬಸ್ಸಲ್ಲಿ ಹತ್ತುವಂತ ಹೆಣ್ಣು ಮಕ್ಕಳು ಈ ಅರ್ಜಿ ಯಾವಾಗ ಸಲ್ಲಿಸಬೇಕು, ಆಧಾರ್ ಕಾರ್ಡ್ ಯಾವಾಗ ರದ್ದಾಗುತ್ತೆ ಅನ್ನೋದನ್ನ ಟೈಮ್ ಟು ಟೈಮ್ ಅಪ್ಡೇಟ್ ಮಾಡ್ತಾರೆ. ಹಾಗಾಗಿ ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಈ ಸ್ಮಾರ್ಟ್ ಕಾರ್ಡ್ ಬಗ್ಗೆ ಇನ್ನೇನಾದರೂ ಅಪ್ಡೇಟ್ ಬಂದ ತಕ್ಷಣ ನಾನು ಇದೇ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.